ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಭೂಮಿಕಾ. ನಾವಿವತ್ತು ಬೆಳಿಗ್ಗೆನೇ ಎಲ್ಲಿ ಬಂದಿದ್ದೀವಿ ಅಂತ ಅಂದರೆ ಟಿ ನರಸೀಪುರಕ್ಕೆ ಬಂದಿದ್ದೀವಿ. ಮೈಸೂರಿಂದ ಕೇವಲ 30 ಕಿಲೋಮೀಟ್ರ್ ಅಷ್ಟೇ ಟಿ ನರಸೀಪುರ. ಇಲ್ಲಿಗೆ ಏನಕ್ಕೆ ಬಂದಿದ್ದೀವಿ ಅಂತ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಗುಡ್ ನ್ಯೂಸ್ನ ಹೇಳ್ತೀನಿ. ಏನಪ್ಪ ಅಂತ ಅಂದರೆ ಈಗಾಗಲೇ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರುತ್ತೆ. ಟಿ ನರಸೀಪುರದಲ್ಲೂ ಕೂಡ ಕುಂಭಮೇಳನ ಆಯೋಜನೆ ಮಾಡ್ತಾ ಇದ್ದಾರೆ ಅಂತ. ಇದೇ ತಿಂಗಳು ಫೆಬ್ರವರಿ 10, 11, 12ಕ್ಕೆ ಆಯೋಜನೆ ಮಾಡ್ತಾ ಇದ್ದಾರೆ. ನಾವು ಹೋಗಿದ್ದು ಲಾಸ್ಟ್ ವೀಕು, ಆದರೆ ನಾನು ಅಪ್ಲೋಡ್ ಮಾಡ್ತಿರೋದು ಇವಾಗ ಈ ವಿಡಿಯೋನ. ನಾವು ಟಿ ನರಸೀಪುರಕ್ಕೆ ಬಂದಾಗ ಬೆಳಗ್ಗೆ 7 ಗಂಟೆ ಆಗಿತ್ತು. ಅಷ್ಟರಲ್ಲಾಗಲೇ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ತುಂಬ ಜನ. ಈಗ ಮಾಘ ಮಾಸ ಸ್ಟಾರ್ಟ್ ಆಗಿದೆ, ಮಾಘ ಸ್ನಾನ ಅಂತ ಮಾಡ್ತಾರೆ. ಅವರೆಲ್ಲ 3 ಗಂಟೆ ಬೆಳಗಿನ ಜಾವ 3 ಗಂಟೆಗೆ ಸ್ನಾನ ಎಲ್ಲ ಮಾಡ್ತಿದ್ರಂತೆ. ತೆಪ್ಪದಲ್ಲಿ ಹೋಗಬೇಕಾದ್ರೆ ಹೇಳ್ತಾಯಿದ್ರು. ಈ ದಡದಿಂದ ಸಂಗಮಕ್ಕೆ ಕರ್ಕೊಂಡು ಬರೋಕ್ಕೆ ತೆಪ್ಪದಲ್ಲಿ 100 ರೂಪಾಯಿ ತೊಗೊತಾರೆ. ಈಗ ಟಿ ನರಸೀಪುರದಲ್ಲಿ 6 ವರ್ಷ ಆದಮೇಲೆ ಕುಂಭಮೇಳ ಮಾಡ್ತಿದ್ದಾರೆ. 2019ನೇ ಇಸ್ವಿಲಿ ಮಾಡಿದರು. ಆಗ ಕೋವಿಡ್ ಇದ್ದಿದ್ದರಿಂದ ತುಂಬ ಸರಳವಾಗಿ ಮಾಡಿದರು. ಈಗ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಯೋಜನೆ ಹಾಕಿದ್ದಾರೆ. ಹೋಗೋಕ್ಕಾಗೋರು, ಹತ್ರ ಇರೋರು ದಯಮಾಡಿ ಹೋಗಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ 3 ನದಿಗಳ ಸಂಗಮ ಇದೆ. ಕಾವೇರಿ, ಕಪಿಲ ಹಾಗೆ ಸ್ಫಟಿಕ, ಈ 3 ನದಿಗಳ ಸಂಗಮ ಇದೆ. ಸ್ಫಟಿಕ ನದಿ ಗುಪ್ತಗಾಮಿನಿಯಾಗಿ ಹರಿಯುತ್ತಂತೆ ಇಲ್ಲಿ. ಅದು ಯಾರ ಕಣ್ಗೂ ಕಾಣಲ್ಲ, ಯಾವ ಕಡೆಯಿಂದ ಬರುತ್ತೆ, ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಆ ನದಿ. ಹಾಗೆ ಹೋಗಿ ಅಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ವಿ. ಈ ದೇವಸ್ಥಾನಕ್ಕೆ ತುಂಬಾ ಇತಿಹಾಸ ಇದೆ ಅಂತೆ, ಆದರೆ ನನಗೂ ಸರಿಯಾಗಿ ಗೊತ್ತಿಲ್ಲ. ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ತುಂಬ ಪವಿತ್ರವಾದ ಸ್ಥಳ ಇದು, ನರಸಿಂಹಸ್ವಾಮಿ ದೇವಸ್ಥಾನ. ಬೆಳಗ್ಗೆನೇ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿ ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತಾ ಇತ್ತು. ಏನೋ ಗೊತ್ತಿಲ್ಲ, ಒಂಥರ ನೆಮ್ಮದಿ ಫೀಲ್ ಅನ್ನಿಸ್ತಾ ಇತ್ತು. ದೇವಸ್ಥಾನಕ್ಕೆ ಹೋದಾಗ ಒಂದು ಒಳ್ಳೆ ವೈಬು, ಒಂದು ಪಾಸಿಟಿವ್ ಎನರ್ಜಿ ಚೆನ್ನಾಗಿತ್ತು ಒಂಥರ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇದ್ದೀನಿ. ಇದೇ ಥರದ ಒಂದು ಒಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು. ದೇವಸ್ಥಾನದೊಳಗೆಲ್ಲ ಮೊಬೈಲಲ್ಲಿ ವೀಡಿಯೋ ಮಾಡೋ ಹಾಗಿಲ್ಲ, ಗರ್ಭಗುಡಿದೆಲ್ಲ. ಸೊ ಅದಕ್ಕೆ ನಾನು ಎಂಟ್ರಿ ವೀಡಿಯೋಸ್ ಮಾತ್ರ ಹಾಕ್ತಾಯಿದ್ದೀನಿ. ಈ ಫೋಟೋನ ನಾನು ಗೂಗಲಲ್ಲಿ ತೆಗ್ದು ಹಾಕಿರೋದು. ತುಂಬ ಚೆನ್ನಾಗಿ ದರ್ಶನ ಆಯಿತು, ರಶ್ಶೇ ಇರಲಿಲ್ಲ, ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇದು ಈಚೆ ಕಡೆ ಗೋಪುರದ ವೀಡಿಯೋ. ಕಲ್ಲಲ್ಲಿ ಕಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಅಂದರೆ ಆಗಿನ ಕಾಲದಲ್ಲಿ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಹಳೆ ದೇವಸ್ಥಾನಗಳನ್ನ ನೋಡೋದೇ ಒಂದು ರೀತಿ ಚೆಂದ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಹಾಗೆ ಪಕ್ಕದಲ್ಲೇ ಅಲ್ಲೇ ಒಂದು ಶಿವನ ದೇವಸ್ಥಾನ ಇದೆ. ಹಾಗೆ ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಹಾಗೆ ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ಕೊಂಡು ಬಂದೆ. ಒಳಗೆಲ್ಲ ಮೊಬೈಲ್ ಅಲೋ ಇಲ್ಲ, ವೀಡಿಯೋ ಮಾಡೋ ಹಾಗಿಲ್ಲ ಅಂದರು. ಹಾಗೆ ಒಂದು ಚಿಕ್ಕ ಗ್ಯಾಪಲ್ಲಿ ಮಾಡಿಬಿಟ್ಟೆ ನಾನು. ಇನ್ನೂ ಬೇರೆ ಕಡೆ ಎಲ್ಲರೂ ಹೋಗ್ಬೋದಿತ್ತು. 9 ಗಂಟೆಗೆಲ್ಲ ನಮಗೆ ದರ್ಶನನೇ ಆಗೋಯ್ತು. ಆದರೆ ನನಗೆ ಒಂದು ಮೆಹಂದಿ ಆರ್ಡ್ರ್ ಇತ್ತು, ಅದಕ್ಕೋಸ್ಕರ ಬೇಗ ಬಂದ್ವಿ, ಎಲ್ಲೂ ಹೋಗೋಕ್ಕಾಗಲಿಲ್ಲ. ಈ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.